ಎಲ್ರಿಗೂ ನಮಸ್ಕಾರ. ಪಾರ್ವೋ ವೈರಲ್ ಇನ್ಫೆಕ್ಷನ್ ಪಪೀಸ್ ಅಲ್ಲಿ ಹೇಗಿರುತ್ತೆ, ಏನೇನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಪಾರ್ವೋ ವೈರಸ್ ಅನ್ನೋದು ಒಂದು ಡೆಡ್ಲಿ ವೈರಸ್. ಅದು ಪಪೀಸ್ ಎಸ್ಪೆಷಲಿ 6 ವಾರದಿಂದ 6 ತಿಂಗಳ ಒಳಗಡೆ ಇರುವಂತ ಪಪೀಸ್ ನ ತುಂಬಾ ಎಫೆಕ್ಟ್ ಮಾಡುತ್ತೆ. ನಮ್ ಪಪ್ಪಿ ಯಾವಾಗ್ಲೂ ಮನೆ ಒಳಗಡೆನೆ ಇರುತ್ತೆ. ಒಂದ್ ವ್ಯಾಕ್ಸಿನೇಷನ್ ಆಲ್ರೆಡಿ ಆಗಿದೆ ಅಂತ ನೀವು ಇದನ್ನ ನೆಗ್ಲೆಕ್ಟ್ ಮಾಡ್ಬೇಡಿ. ಯಾಕಂದ್ರೆ ಈ ವೈರಸ್ ಎನ್ವೈರನ್ಮೆಂಟ್ ಅಲ್ಲಿ ಎಲ್ಲ ಕಡೆ ಇರುತ್ತೆ. ಅದು ಬ್ಲೀಚಿಂಗ್ ಪೌಡರ್ ಅಷ್ಟೇ ಸಾಯೋದು. ಈ ಒಂದು ಇನ್ಫೆಕ್ಷನ್ ನ ಲಕ್ಷಣಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ನಿಮ್ ಪಪ್ಪಿ ಊಟ ಮಾಡದ್ ಬಿಡುತ್ತೆ. ನಂತರ ಏನೇ ಊಟ ಕೊಟ್ರು ವಾಮಿಟ್ ಆಗಕ್ ಶುರುವಾಗುತ್ತೆ. ತದನಂತರ ದಿನಗಳಲ್ಲಿ ಲೂಸ್ ಮೋಷನ್, ಅದರಲ್ಲೂ ರಕ್ತ ಭೇದಿ ಆಗಕ್ ಶುರುವಾಗುತ್ತೆ. ಶೀಘ್ರವಾಗಿ ಇದನ್ನ ನಾವು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ 70% ನಿಮ್ ಪಪ್ಪೀಸು ಬದುಕುವ ಚಾನ್ಸಸ್ ಇರುತ್ತೆ. ಟ್ರೀಟ್ಮೆಂಟ್ ಕೊಡದೆ ಹೋದ್ರೆ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ, ಹಾಗೂ ಬೇರೆ ರೀತಿಯಾದಂತಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬರುತ್ತೆ, ಹಾಗೂ ಸೆಪ್ಸಿಸ್ ಆಗಿ ಪಪ್ಪಿನ ಕಳ್ಕೊಳ್ಳುವಂತ ಸಂದರ್ಭ ಬರ್ಬಹುದು. ಹಾಗಾಗಿ ನಿಮ್ಮ ಮನೆಯಲ್ಲಿ ಈ ಒಂದು ಏಜ್ ಲಿಮಿಟ್ ನ ನಾಯಿಮರಿಗಳಿದ್ದು ಅವಕ್ಕೆ ವಾಂತಿ, ಲೂಸ್ ಮೋಷನ್ ಅಂತಹ ಲಕ್ಷಣಗಳು ಕಂಡ್ರೆ ಯಾವತ್ತೂ ನೀವದನ್ನ ನಿರ್ಲಕ್ಷಿಸಬೇಡಿ. ಸೂಕ್ತ ಸಮಯದಲ್ಲಿ ವ್ಯಾಕ್ಸಿನೇಷನ್ ಮಾಡಿಸೋದ್ರಿಂದ ಈ ಒಂದು ರೋಗನ ನಾವು ತಡೆಗಟ್ಟಬಹುದು. ಆದಷ್ಟು ಈ ವಿಡಿಯೋನ ನಿಮಗ್ ತಿಳಿದಿರ್ತಕ್ಕಂತ ಹೊಸದಾಗಿ ಪೆಟ್ ಪೇರೆಂಟ್ಸ್ ಆಗಿರೋರಿಗೆ ಶೇರ್ ಮಾಡಿ.